ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರತಿ ಬಾರಿಯೂ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇರ್ತಾರೆ. ಆದರೆ ಈ ಬಾರಿ ಇಲ್ಲಿ ಜಮೀರ್ ಅಲ್ಲ, ಬದಲಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಸುದ್ದಿಯಾಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇಂದು ಜಮೀರ್ PS ಮನೆಗೆ ಬಾಗಿಲನ್ನ ತಟ್ಟಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಅದು ಜಮೀರ್ ಸೆಕ್ರೆಟರಿ? ದಾಳಿ ವೇಳೆ ಸಿಕ್ಕ ಆ ಕೋಟಿ ಲೆಕ್ಕ ಏನು ಅದನ್ನ ಹೇಳ್ತೀವಿ ನೋಡಿ. ಐಷಾರಾಮಿ ಬಂಗಲೆ, ಲಕ್ಸುರಿಯಸ್ ಕಾರುಗಳು, ಲಕ್ಷಾಂತರ ಮೌಲ್ಯದ ಬೈಕ್ಗಳು, ಇದೆಲ್ಲ ಸಚಿವ ಜಮೀರ್ ಅಹ್ಮದ್ ಅವರ ಪರ್ಸನಲ್ ಸೆಕ್ರೆಟರಿ ಸರ್ದಾರ್ ಸರ್ಫರಾಜ್ ಖಾನ್ಗೆ ಸೇರಿತ್ತು. ಎಸ್, ಎಂದು ಏಕಾಏಕಿ ಲೋಕಾಯುಕ್ತ ಆಫೀಸರ್ ಸರ್ಫರಾಜ್ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದಾಗ ಇವರ ಆಸ್ತಿ ಪಾಸ್ತಿ ಕಂಡು ದಂಗಾಗಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಸರ್ಫರಾಜ್ ವಿರುದ್ಧ ಅನೇಕ ದೂರುಗಳು ಬಂದ ಹಿನ್ನೆಲೆ 10ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಯೇ 5ಕ್ಕೂ ಹೆಚ್ಚು ಮನೆಗಳನ್ನ ಸರ್ದಾರ್ ಹೊಂದಿದ್ದಾರೆ ಅನ್ನಲಾಗಿದ್ದು, ಅಕ್ರಮ ಆಸ್ತಿಯ ದಾಖಲೆಗಳ ಜೊತೆ ಸರ್ದಾರ್ಗೆ ಸೇರಿದ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಅವರ ಟ್ರಾನ್ಸಾಕ್ಷನ್ ಲೀಗಾಲಿಟಿ ಬಗ್ಗೆ ಕೆದಕಿದ್ದಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಆಸ್ತಿ ಹೊಂದಿರುವ ಶಂಕೆ ಇದ್ದು ಅದಕ್ಕೂ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಹಲಸೂರಿನ ರಾಜಿಯಾ ಮ್ಯಾನ್ಷನ್ ಎಂಬ ಬೃಹತ್ ಬಂಗಲೆಯಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಐಷಾರಾಮಿ ಕಾರುಗಳು ಮತ್ತು ಬೈಕ್ಗಳು ಕೂಡ ಪತ್ತೆಯಾಗಿದೆ. ದಾಳಿ ವೇಳೆ ಪತ್ತೆಯಾದ ಅಕ್ರಮ ಆಸ್ತಿಯ ವಿವರ: 14,38,00,000 ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ, 4 ವಾಸದ ಮನೆಗಳು, 37 ಎಕರೆ ಕೃಷಿ ಜಮೀನು, ಮನೆ ಹಾಗೂ ಕೃಷಿ ಜಮೀನಿನ ಮೌಲ್ಯ 8,40,33,500 ರೂಪಾಯಿ, 66,500 ರೂಪಾಯಿ ನಗದು, 2,99,70,500 ರೂಪಾಯಿ ಮೌಲ್ಯದ ಚಿನ್ನಾಭರಣ, 1,64,20,000 ಮೌಲ್ಯದ ಬೈಕ್ ಹಾಗೂ ಕಾರ್ಗಳು, 1,29,29,153 ರೂಪಾಯಿ ಬ್ಯಾಂಕ್ ಠೇವಣಿ. ಒಟ್ಟು ಸ್ಥಿರಾಸ್ತಿ ಮೌಲ್ಯ 5,93,86,153 ರೂಪಾಯಿ. ನನ್ಗೆ ಗೊತ್ತಿಲ್ಲ, ಈಗ ತಾನೇ ನಾನು ದಾರಿ ಬರುವಾಗ ಕೇಳ್ಪಟ್ಟು ಈ ತರ ಸರ್ಫರಾಜ್ ಅವ್ರನ್ನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಆ ತನಿಖೆ ನಡೀತಾ ಇದ್ರೆ ನಡೀಲಿ. ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆನೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದ್ದು, ಒಟ್ಟಾರೆ ಆಸ್ತಿ ಆದಾಯಕ್ಕೂ ಮೀರಿದ ಆಸ್ತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. ಅದೇನೇ ಇರಲಿ, ದೊಡ್ಡವರ ಹೆಸರನ್ನ ಬಳಸಿಕೊಂಡು ಯಾರ್ಯಾರೋ ಹಣ ಮಾಡ್ತಾ ಇರೋದು ಕಾಮನ್ ಆಗ್ಬಿಟ್ಟಿದೆ. ಸರ್ಫರಾಜ್ ಕೂಡ ಜಮೀರ್ ಅಹ್ಮದ್ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ವಾಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಅಂತೂ ಹುಟ್ಟಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.